ಸಾಕ್ಷಿ ಪುಟ ಯೂನಿಫಾರ್ಮ್ ಎಲ್ಲ ಹಾಕಾಯ್ತು. ನಾನು ಬರೋ ಅಷ್ಟರಲ್ಲಿ ನೀನು ಬುಕ್ಸನ್ನೆಲ್ಲ ಜೋಡಿಸ್ಕೊಂಡಿರೋ. ಓಕೆ, ನಿನಗೆ ಹಾಲು ಮತ್ತು ಬಿಸ್ಕೆಟ್ ತರ್ತೀನಿ. ಓಕೆ ಜಾಣೆ. ಅಕ್ಕ, ನೀವ್ಯಾಕೆ ತರೋದಕ್ಕೆ ಹೋದ್ರಿ? ನಾನೇ ಬರ್ತಾ ಇದ್ದೆ. ಆ್ಯಕ್ಚುಲಿ ಸಾಕ್ಷಿ ಹೊರಡಿಸ್ಬೇಕಾದ್ರೆ. ಪರವಾಗಿಲ್ಲ ತಗೋ. ಅಕ್ಕ, ಯಾಕೆ ಡಲ್ಲಾಗಿದ್ದೀರಾ? ಏನಾಯ್ತು? ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇದ್ರೆ ಇನ್ನು ಹೇಗಿರ್ತಾರೆ? ಇಷ್ಟಕ್ಕೂ ನಾನು ಇರೋದೇ ಹೀಗೆ. ಕೆಲಸ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿದೆ. ಅಕ್ಕ, ನನ್ನ ಮೇಲೇನಾದ್ರೂ ಬೇಜಾರ ನಿಮಗೆ? ನಾನು ಯಾಕೆ ಬೇರೆಯವ್ರ ಮೇಲೆ ಬೇಜಾರು ಮಾಡ್ಕೊಳ್ಳಿ? ನನ್ನ ಕೆಲಸನೇ ನಂಗೆ ಸಾಕಾಗಿದೆ. ಅಕ್ಕ, ಅಂದರೆ ನಿಮ್ಮ ಮಾತಿನ ಅರ್ಥ? ಮನೆಯಲ್ಲಿ ತುಂಬ ಕೆಲಸ ಇದೆ. ಕೆಲಸ ಮಾಡೋದಕ್ಕೆ ಮನೆಯಲ್ಲಿರೋದು ನಾನೊಬ್ಳೆ. ಎಲ್ರಿಗೂ ತಿಂಡಿ ಮಾಡಬೇಕು. ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಬೆಳಗ್ಗೆ ಬೆಳಗ್ಗೆ ನಿನ್ನ ಜೊತೆಲಿ ಹರಟೆ ಹೊಡೆಯೋದಕ್ಕೆ ನಂಗೆ ಪುರ್ಸೊತ್ತಿಲ್ಲ. ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಜೊತೆಗಿಲ್ವಾ? ನೀವು ಮನೆ ಕೆಲಸದವ್ರಲ್ಲ. ನಾನು ಸಾಕ್ಷಿನ ರೆಡಿ ಮಾಡಾಯಿತು. ಆದಿತ್ಯನ ರೆಡಿ ಮಾಡಿ ಬಂದುಬಿಡ್ತೀನಿ. ಒಟ್ಟಿಗೆ ಕೆಲಸ ಮಾಡೋಣ. ಬೇಡಮ್ಮ ತಾಯಿ, ಮಗು ಅಳ್ತಾ ಇದೆ ಅಂತ ನೀನು ಇಲ್ಲೇ ಇದ್ದುಬಿಡ್ತೀಯ. ನೀನು ಬರ್ತೀಯ ಅಂತ ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ಇನ್ನೂ ಕೆಲಸ ಮುಗ್ದಿಲ್ವ ಅಂತ ಅತ್ತೆ ನನ್ನ ಮುಖ ತುಂಬ ಉಗಿತಾರೆ. ಜೊತೆಗೆ ಬಾಣಂತಿ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡು ಅಂತ ಆಪಾದನೆ ಬೇರೆ. ಇದೆಲ್ಲ ಬೇಕಾ ನನಗೆ? ನನ್ನ ಹಣೆ ಬರ ನಾನು ಹೇಗೋ ಅನುಭವಿಸ್ಕೊಳ್ತೀನಿ. ನೀನು ಆರಾಮಾಗಿ ರೆಸ್ಟ್ ತಗೋ. ತಿಂಡಿ ಆದ್ಮೇಲೆ ಕರಿತೀನಿ. ಅಕ್ಕ, ವೇದಿಕೆ ಏನಾದರೂ ಫೋನ್ ಮಾಡಿದ್ಲಾ? ಯಾಕೆ? ಅದು ಏನಿಲ್ಲ ಅಕ್ಕ, ನಾನು ಈ ಮನೆಗೆ ಬಂದಾಗಿಂದ ಅವಳನ್ನು ನೋಡಿರ್ಲಿಲ್ವಲ್ಲ, ಮಾತಾಡಿರಲಿಲ್ಲ. ಅದಕ್ಕೆ ಕೇಳಿದೆ. ಎಕ್ಸಾಮ್ ಮುಗಿದ್ಮೇಲೆ ಅವಳೇ ಬರ್ತಾಳೆ. ಹಾಗಿದ್ರೆ ಅವಳು ನಿಮಗೆ ಫೋನ್ ಮಾಡಿದ್ಲಾ? ಅದೆಲ್ಲ ನಿಂಗೆ ಯಾಕೆ? ಹಾಲು ಕೊಟ್ಟಿದ್ದಾಗಿದೆ. ತಿಂಡಿ ಆದ್ಮೇಲೆ ಕರಿತೀನಿ, ಬಾ. ಸುಮ್ಮನೆ ಹಿಂಗೆ ನೀರಲ್ಲಿ ಹಾಕಾದ್ರೆ ಒದ್ದೆ ಆಗ್ತೀಯಾ? ಸ್ಕೂಲ್ ಲೇಟ್ ಆಗುತ್ತೆ. ನಿಂದು ಬರ್ತಾ ಬರ್ತಾ ಗಲಾಟೆ ಜಾಸ್ತಿ ಆಯ್ತು. ಫಸ್ಟ್ ಸ್ಕೂಲಿಗೆ ರೆಡಿ ಆಗಿ ಬಾ ನೀನು. ನೀನ್ ಅಣ್ಣ ನಿಂತಿದ್ದೀನಿ, ಆ ಕಡೆ ತಿರ್ಕೋ. ಇಲ್ಲ, ನಾನು ಆ ಕಡೆ ತಿರ್ಕೊಳ್ಳಲ್ಲ. ನೀನೇನ್ ದೊಡ್ಡ ಮನುಷ್ಯನಾ? ಹೌದು, ನಾನ್ ದೊಡ್ಡ ಮನುಷ್ಯ. ಆ ಕಡೆ ತಿರ್ಕೋ. ಇಲ್ಲ, ನಾನು ಆ ಕಡೆ ತಿರ್ಕೊಳ್ಳಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಅರ್ಧ ಗೋಮಟೇಶ್ವರ, ಫಸ್ಟ್ ಬಟ್ಟೆ ಹಾಕೋ, ಆಮೇಲೆ ಜಗಳ ಮಾಡುವಂತೆ. ಸಾಕ್ಷಿ, ಅಮ್ಮ ಇಲ್ಲಮ್ಮ? ಅಮ್ಮ ಆಚೆ ಹೋದ್ರು. ಲೇ ಪತಿ, ಈ ಮನೆಯವರೆಲ್ಲರೂ ಎಲ್ಲರೂ ಆಚೆ ಹೋಗ್ತಾರೆ. ಆಚೆ ಹೋದ್ರು ಅಂದ್ರೆ ರೂಮಿಂದ ಆಚೆ ಹೋಗಿದ್ದು. ಲೇ ಪತಿ, ರೂಮಿಂದ ಆಚೆ ಹೋದ್ರು ಅಂದ್ರೆ ಆಚೆನೇ ಹೊಟ್ಟೋದ್ರು ಅಂತ ಅಲ್ಲ. ನಿನ್ನ LKG ಕಳಿಸ್ಬೇಕು ಫಸ್ಟ್. ಅಪ್ಪ ಮಾರಾಯ, ನಿನ್ ಜಗಳ ಮುಗ್ದಿದ್ರೆ ಫಸ್ಟ್ ಸ್ಕೂಲಿಗೆ ರೆಡಿ ಆಗುವಂತೆ. ಸಾಕ್ಷಿ, ಹೋಗು ಸ್ಕೂಲಿಗೆ ರೆಡಿಯಾಗಿ ನೀನು. ತಿಂಡಿ ತಿನ್ನು ಹೋಗು. ಪರಿಮಳ, ನಿನಗೆ ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಗೊತ್ತಾಗಲ್ವಾ? ಆದಿತ್ಯ ನಮ್ಮ ಮನೆಗೆ ಬಂದು 1.5 ವರ್ಷ ಆಯ್ತು. ಅವ್ನು ಹಾಲಿನ ಜೊತೆ ಬಿಸ್ಕೆಟ್ ತಗೊಳ್ತಾನೆ ಅಂತ ಗೊತ್ತಿದ್ದು ಯಾಕೆ ನಿನ್ ಬಿಸ್ಕೆಟ್ ಕೊಡೋದು ಮರ್ತೋಗಿದೀಯಾ? ನಿನಗ್ ಮಕ್ಳನ್ನ ಸರಿಯಾಗಿ ನೋಡ್ಕೊಳಕ್ ಬರಲ್ಲ ಅಂತಾನೆ ನಿನ್ ಮಗಳು ವೇದಿಕನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿರೋದು. ನೀನ್ ಅದ್ ಯಾವಾಗ ಕಲಿತೀಯೋ ಏನೋ ನನ್ಗಂತೂ ಗೊತ್ತಿಲ್ಲ. ಹೋಗು, ಹೋಗಿ ಆದಿತ್ಯನಿಗೆ ಬಿಸ್ಕೆಟ್ ಕೊಡು. ನೋಡಿದ್ರಾ ನಿಮ್ಮತ್ತೆ ಹೇಗೆ ಮಾತಾಡ್ಬಿಟ್ಟು ಹೋದ್ರು ಅಂತ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ ನಿಮ್ಮಿಬ್ಬರಿಗೂ, ನನ್ನ ಮಾತೆ ಕೇಳ್ತಿಲ್ಲ ನೀವು. ಈ ಮನೇಲಿ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಆ ಆರ್ತಿ ಅನ್ನೋ ಸೊಸೆ ಕಣ್ಣಿಗೆ ಬರೀ ಬೆಣ್ಣೆ,
ಈ ಇಬ್ಬರು ಸೊಸೆ ಅಂದ್ರೆ ಕಣ್ಗೆ ಸುಣ್ಣ. ಆ ಸುಣ್ಣ ಮೈಗೆ ತಾಕಿ ಸುಟ್ಟು ಹೋಗೋಕ್ ಮೊದಲು ಇಬ್ರು ಎಚ್ಚೆತ್ಕೊಳ್ಳಿ. ಅತ್ತೆ ಮತ್ತಿನ್ನೇನಮ್ಮ ಪರಿಮಳ, ಈ ಅತ್ತಿಗೆ ಆಡ್ತಿರೋದು ನೋಡಿದ್ರೆ ನನಗಂತೂ ಎಷ್ಟು ಸಂಕಟ ಆಗತ್ತೆ ಗೊತ್ತಾ. ಈ ಅನ್ಯಾಯನೆಲ್ಲ ಖಂಡಿಸೋರು ಯಾರು ಇಲ್ವಲ್ಲ ಈ ಮನೇಲಿ. ಪರಿಮಳ, ನೀನ್ ಈ ಮನೆ ದೊಡ್ಡ ಸೊಸೆ, ರಾಖಿ ಕಿರಿ ಸೊಸೆ. ಕೆಲವ್ರ ಮನೇಲಿ ಹಿರಿ ಸೊಸೆನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ, ಇನ್ ಕೆಲವರು ಕಿರಿ ಸೊಸೆನ ಪ್ರೀತಿ ಮಾಡ್ತಾರೆ. ಕೆಲವು ಜನ ಎಲ್ರನ್ನೂ ಸಮಾನವಾಗಿ ದ್ವೇಷಿಸ್ತಾರೆ ಅಥವಾ ಸಮಾನವಾಗಿ ಪ್ರೀತಿಸ್ತಾರೆ. ಆದ್ರೆ ನಮ್ಮನೇಲಿ ಹಾಗಲ್ಲಪ್ಪ. ಎಲ್ಲ ಗೌರವ, ಉಪಚಾರ, ಸನ್ಮಾನ ಬರೀ ಆರ್ತಿಗ್ ಮಾತ್ರ. ನಿಮ್ಮಿಬ್ಬರಿಗೂ ಏನೂ ಇಲ್ಲ. ಅತ್ತೆ, ನೀವೇ ಹೇಳ್ಬೋದಲ್ವಾ ಹೀಗೆಲ್ಲ ಮಾಡಬೇಡಿ ಅಂತ, ಆಗ್ಲಾದ್ರೂ ತಿಳ್ಕೊತಾರೇನೋ. ಸದ್ಯ ನಾನೇನಾದ್ರೂ ಹೇಳಕ್ ಹೋದ್ರೆ ಆಮೇಲೆ ಈ ಮನೆಯಿಂದಾನೇ ಹೊರಗೆ ಹಾಕ್ಬಿಡ್ತಾರೆ ನನ್ನ. ಬೇಡಮ್ಮ. ಅದ್ಯಾಕತ್ತೆ? ಇದ್ದ ದಿನ ಇದ್ದಾಗ ಹೇಳಿದ್ರೆ ಯಾಕೆ ಮನೆಯಿಂದ ಹಾಕ್ತಾರೆ? ಅಯ್ಯೋ ರಾಖಿ, ನೀನ್ ಈಗಿನ್ನೂ ಓದ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಿದ್ಯಾ ಕಣೆ. ನಿಂಗೆ ಯಾವ ವಿಷಯನೂ ಗೊತ್ತಿಲ್ಲ. ಈ ಮನೇಲಿ ಎಂತೆಂಥ ಒಳಗೆ ರಾಜಕೀಯ ನಡೀತಾ ಇದೆ ಗೊತ್ತಾ. ನಾನು ಈ ಪರಿಮಳಂಗ ಆಗ್ತಾ ಇರೋ ಅನ್ಯಾಯ ನೋಡಿ ಸಹಿಸ್ಕೊಳಕ್ ಆಗದೆ ಸಂಕಟ ತಡಿದೆ ಏನೇನೋ ಮಾಡಕ್ ಹೋದೆ. ಆದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗಿ ನನ್ನ ತಲೆಗೆ ಬಂತು. ಆ ಆರ್ತಿಗೆ ಯಾಕೆ ಇಷ್ಟೆಲ್ಲ ಗೌರವ ಸಿಗ್ತಾ ಇದೆ ಅಂತ ನಿಮ್ಮಿಬ್ಬರಿಗೂ ಗೊತ್ತಾ? ಯಾಕೆ ಅಂದ್ರೆ ಅವಳು ಗಂಡು ಮಗನ್ ಹೆತ್ತಿದಾಳೆ, ಅದಕ್ಕೆ. ರಾಖಿ, ನೀನ್ ಓದೆಲ್ಲ ಮುಗೀತಲ್ಲ, ನೀನು ಅತ್ಲಾಗೊಂದು ಗಂಡು ಮಗು ಹೆತ್ಬಿಡು. ಅವಳ ಅಹಂಕಾರ ಅವಾಗ್ಲಾದ್ರೂ ಅಡಗ್ಬೋದು. ಪರಿಮಳ, ವೇದಿಕನ್ ಮೊದಲು ಮನೆ ಕರ್ಸು. ಅವಳು ಬಂದ ಮೇಲೂ ಇವ್ರು ಹೀಗೆಲ್ಲ ಭೇದ ಭಾವ ಮಾಡ್ತಿದ್ರೆ ಅವಳು ತಿರುಗಿ ಬೀಳ್ತಾಳೆ. ದೊಡ್ಡೋಳಾಗಿದ್ದಾಳೆ ಅವಳು, ಸಹಿಸ್ಕೊಂಡು ಸುಮ್ಮನೆ ಇರಲ್ಲ. ಸುಮ್ಮನಿರಿ ಅತ್ತೆ, ಅದು ಹೇಗೆ ಮಾಡೋಕ್ಕಾಗುತ್ತೆ? ಅಯ್ಯೋ, ಅದ್ಯಾಕೆ ಮಾಡೋಕ್ಕಾಗಲ್ಲ? ಮಾಡೋಕ್ಕಾಗಲ್ಲ ಅಂತ ನೀವು ಸುಮ್ಮನಿದ್ರೆ ಮನೆ ಕಸ ಮುಸ್ರೆ ತೊಳ್ಕೊಂಡು ಬಿದ್ದಿರಬೇಕು, ಅಥವಾ ಆ ಆರ್ತಿ ರೂಮ್ಗೆ ಟೀ, ಕಾಫಿ, ತಿಂಡಿ, ಊಟ ಸಪ್ಲೈ ಮಾಡಿಕೊಂಡು ಸಪ್ಲೈಯರ್ಗಳಾಗಿ ಬಿದ್ದಿರಬೇಕು. ನಾನಿಬ್ಬರಿಗೂ ಹೇಳೋದೆಲ್ಲ ಹೇಳಿದ್ದೀನಿ. ಇಷ್ಟ್ರ ಮೇಲೆ ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ಭಾಸ್ಕರ್, ಭಾಸ್ಕರ್, ಏನಣ್ಣ? ಮೊನ್ನೆ ಲಾಸ್ ಆಗಿತ್ತಲ್ಲ ಶರ್ಮಾ ಆ್ಯಂಡ್ ಕಂಪ್ನಿ, ಆ ಫೈಲ್ ತೊಗೊಂಬ. ಯಾಕೋ ಹೇಳಿದ್ ಕೇಳಿಸಿಲ್ವಾ? ಹೋಗಿ ತಗೊಂಬ. ಅಣ್ಣ ಅದನ್ನು ಏನದು? ಅದು ಆಫೀಸಲ್ಲೇ ಮರ್ತ್ಕೊಂಡಿದ್ಯಾ? ಫೋನ್ ಮಾಡಿ ತರಿಸು ಬೇಗ. ಇಲ್ಲ ಅಣ್ಣ, ಅದನ್ನು ಪಾರ್ಟಿಗೆ ಮತ್ತೆ ಕೊಟ್ಟು ಕಳಿಸ್ಬಿಟ್ಟೆ. ವಾಟ್? ಅವ್ರಿಗೆ ಕಳಿಸಿದ್ಯಾ? ಯಾಕೆ? ರೆಫರೆನ್ಸಿಗೆ ಬೇಕು ಅಂದ್ರು ಅಣ್ಣ, ಅದಕ್ಕೆ ಕಳಿಸ್ದೆ. ರೆಫರೆನ್ಸ್ಗೆ ಯಾರಾದರೂ ಒರಿಜಿನಲ್ ಕಾಪೀಸ್ ಕಳಿಸ್ತಾರೇನೋ? ಫೋಟೋ ಕಾಪೀಸ್ ತಾನೇ ಕಳಿಸೋದು. ಅಣ್ಣ, ನನಗೆ ಗೊತ್ತಿರಲಿಲ್ಲ ಕಣೋ. ಗೊತ್ತಾಗಿಲ್ಲ? ಇನ್ಯಾವಾಗಲೂ ಗೊತ್ತಾಗದು ನಿಮಗೆ? ಹಾಂ, ಅದರಲ್ಲಿ ರಿಜೆಕ್ಟ್ ಪೀಸಸ್ ಎಷ್ಟಿದೆ ಅಂತ ಇಡೀ ಲಿಸ್ಟೇ ಇರುತ್ತೆ. ಇಡೀ ಬೀಗದ ಕೈನೇ ಅವ್ರ ಕೈ ಕೊಟ್ಟಿದ್ದೀರಲ್ಲ. ಇನ್ ಕೇಸ್ ಅವ್ರೇನಾದರೂ ಆ ಲಿಸ್ಟ್ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಅಷ್ಟೇನಣ್ಣ? ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಅವ್ರು ನಮ್ಮ ಖಾಯಂ ಪಾರ್ಟಿ, ಅವ್ರು ಆ ಥರ ಎಲ್ಲ ಮಾಡೋದಿಲ್ಲ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತ್ಯಾ? ತಮಾಷೆ ಆಗಿದೆಯಾ ಭಾಸ್ಕರ್ ನಿನ್ಗಿದೆಲ್ಲ? ಹಾಂ, ಒಂದಲ್ಲ ಎರಡಲ್ಲ, 50 lakhs. ಅದನ್ನ ಹೇಗೆ ರಿಕವರ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಇದನ್ನೆಲ್ಲ ಯೋಚನೆ ಮಾಡೋಷ್ಟು ಚೂರು ಸೆನ್ಸ್ ಇಲ್ಲ ನಿಂಗೆ. ಇರ್ರೆಸ್ಪಾನ್ಸಿಬಲ್. ಯಾಕೋ ಬರ್ತಾ ಬರ್ತಾ ಸೋಮಾರಿ ಆಗ್ತಾ ಇದೆಯಾ? ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ನಿನ್ಗೆ. ಈಗ ನೀನು ಕಳ್ಸಿದ್ಯಲ್ಲ ಲಿಸ್ಟು, ಅದನ್ನ ಲಾಭಕ್ಕೋಸ್ಕರ ಚೇಂಜ್ ಮಾಡಿದ್ರೆ ಏನೋ ಮಾಡ್ತೀಯ ಅವಾಗ? ಹಾಗಲ್ಲ ಅಣ್ಣ. ಪ್ಲೀಸ್ ಭಾಸ್ಕರ್, ಇವತ್ತೊಂದು ವಿಷಯನ ನಿನಗೆ ಕ್ಲಿಯರ್ ಮಾಡ್ತೀನಿ. ನಿನಗಿಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಬಿಟ್ಬಿಡು, ನನಗೇನು ತೊಂದರೆ ಇಲ್ಲ. ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ.
ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ನನಗೆ ತಪ್ಪುತ್ತೆ. ಅಣ್ಣ, ನಾನು ತಪ್ಪು ಮಾಡಿದ್ದೀನಿ ನಿಜ. ಅದಕ್ಕೆ ನಾನು ಎಷ್ಟಾರು ಬಯಸ್ಕೊತೀನಿ. ಆದರೆ ನನಗೆ ಯಾರೋ ಆಗ್ಬಿಟ್ನಾ? ನನ್ನ ಮೇಲೆ ಡಿಪೆಂಡ್ ಆಗೋದು ಅಂತಂದರೆ ಯಾರೋ ಮೇಲೆ ಡಿಪೆಂಡ್ ಆದಂಗ. ನೋಡು ಭಾಸ್ಕರ್, ಬಯಸ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಾನು ಹೇಳಿದ್ದನ್ನ ನಿನಗೆ ಇಷ್ಟ ಬಂದಂಗೆ ಅರ್ಥ ಮಾಡ್ಕೊಂಡ್ರೆ ಅದು ನನ್ನ ಜವಾಬ್ದಾರಿ ಅಲ್ಲ. ನನಗೆ ಇವಾಗ ಆ ಫೈಲ್ ಬೇಕು. ತಪ್ಪು ಮಾಡಿದ್ಯಾ, ಅದನ್ನು ಸರಿ ಮಾಡು. ಹೇಗೆ ತರ್ತೀಯಾ, ಏನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಐ ವಾಂಟ್ ಇಟ್, ಜಸ್ಟ್ ಗೆಟ್ ಇಟ್. ಅಮ್ಮ, ಹಲೋ, ಹೇಳಮ್ಮ. ವೇದಿಕಾ, ಎಲ್ಲಿದೆಯಮ್ಮ? ನಾನು ರೂಮಲ್ಲೇ ಇದ್ದೀನಿ. ಯಾಕಮ್ಮ? ಇದು ಕಾಲೇಜ್ ಟೈಮ್ ಅಲ್ವಾ? ನೀನು ಕಾಲೇಜ್ನಲ್ಲಿ ಇರ್ಬೋದು ಅಂತ ಅನುಮಾನದಿಂದಲೇ ಫೋನ್ ಮಾಡಿದೆ. ಯಾಕೆ ಕ್ಲಾಸ್ ಇಲ್ವಾ? ಇಲ್ಲಮ್ಮ, ಕಾಲೇಜಿಗೆ ರಜಾ. ಎಕ್ಸಾಮ್ ಟೈಮಿಂಗ್ ಅಲ್ವಾ, ಅದಕ್ಕೆ ರಜಾ ಕೊಟ್ಟಿದ್ದಾರೆ. ನಾನು ರೂಮಲ್ಲಿ ಕುತ್ಕೊಂಡು ಓದ್ತಾ ಇದ್ದೀನಿ. ತುಂಬ ಕಷ್ಟ ಆಗ್ತಿದೆಯಾ? ನಾನು ಇದ್ದಿದ್ರೆ ಏನಾದರೂ ಮಾಡ್ಕೊಡ್ಬೋದಾಗಿತ್ತಲ್ಲ. ಸಾರಿ ಚಿನ್ನಿ, ಆದರೆ ಚೆನ್ನಾಗಿ ಓದ್ಕೋ. ಈ ಸಲ ಎಕ್ಸಾಮ್ ಮುಗ್ದಿದ ತಕ್ಷಣ ಮನೆಗೆ ಬಂದ್ಬಿಡು. ನಂಗಂತೂ ನೀನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಅಮ್ಮ, ನೀನು ಹೂ ಅಂದರೆ ನಾನು ಈಗಲೇ ಬಂದ್ಬಿಡ್ತೀನಿ. ಬರ್ಲಾ? ಅಯ್ಯಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ಎಕ್ಸಾಮ್ ಮುಗಿಸ್ಕೊಂಡೆ ಬಾ. ಒಂದ್ 2-3 ತಿಂಗಳು ಮನೇಲೇ ಇರಂತೆ. ಎಲ್ಲ ಟ್ರಿಪ್ ಹೋಗ್ಬಿಟ್ಟು ಬರೋಣ. ಸರಿ ಅಮ್ಮ, ಹಾಗೆ ಆಗ್ಲಿ. ನನಗೂ ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ ಅನಿಸ್ತಿದೆ. ಆದರೆ ಏನು ಮಾಡೋದು, ಆಸೆ ಇದ್ರೂ ಬರೋಕ್ಕಾಗ್ತಿಲ್ಲ. ಪರವಾಗಿಲ್ಲ ಬಿಡು, ಇನ್ನೊಂದು ವಾರ ತಾನೇ. ನೋಡು ಚಿನ್ನಿ, ಚೆನ್ನಾಗಿ ಓದಬೇಕು, ನೆಗ್ಲೆಕ್ಟ್ ಮಾಡಬೇಡ, ಒಳ್ಳೆ ಮಾರ್ಕ್ಸ್ ತಗೋಬೇಕು. ಇಲ್ಲಾಂದ್ರೆ ರಾಜಶೇಖರ್ ಮೊಮ್ಮಗಳು ನೋಡಿ ಹೀಗೆ ಅಂತ ತಾತನ ಮರ್ಯಾದೆ ಹೋಗುತ್ತಷ್ಟೆ. ಆಮೇಲೆ ಎಲ್ಲರೂ ನೀನಲ್ಲಿ ಓದೋದು ಬಿಟ್ಟು ಏನೇ ಮಾಡ್ತಿದ್ದೆ ಅಂತ ಎಲ್ಲ ಭಯಕ್ಕೆ ಶುರು ಮಾಡ್ತಾರೆ. ನಿಂಗೆ ಗೊತ್ತು ತಾನೆ, ಅದಕ್ಕೆ ಚೆನ್ನಾಗಿ ಓದ್ಕೋ. ಗೊತ್ತಾಯ್ತು, ಓದ್ತೀನಿ. ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ, ಆಯ್ತಾ? ಅದಿರ್ಲಿ ಬಿಡು. ನೀನ್ ಹೇಗಿದ್ಯಾ? ದಪ್ಪ ಆಗಿದ್ಯಾ ಇಲ್ಲ ಸಣ್ಣ ಆಗಿದ್ಯಾ? ಅಮ್ಮ, ಈ ಹಾಸ್ಟೆಲ್ ಊಟ ಮಾಡಿ ಎಷ್ಟಮ್ಮ ದಪ್ಪ ಆಗಕ್ಕಾಗತ್ತೆ? ಸಣ್ಣನೇ ಆಗಿದ್ದೀನಿ. ಅಮ್ಮ, ನೀನ್ ಮಾತ್ರ ಒಂದ್ಸುತ್ತ ದಪ್ಪನೇ ಆಗಿದ್ಯಾ. ಕೆನ್ನೆ ಎಲ್ಲ ಮಿಂಚ್ತಿತ್ತು. ನಾನ್ ದಪ್ಪ ಆಗಿದ್ದೀನಾ? ನಿಂಗೆ ಗೊತ್ತಾಯ್ತು? ನೀನ್ ಯಾವಾಗ ನೋಡ್ದೆ? ಅಯ್ಯೋ, ನಾನೆಲ್ಲಿ ನಿನ್ನನ್ನು ನೋಡಕ್ಕಾಗತ್ತೆ? ನೀನೆಲ್ಲಿ ನಾನೆಲ್ಲಿ? ಅದು ಅಪ್ಪ ಫೋನ್ ಮಾಡಿದಾಗ ಹೇಳಿದ್ರು, ಅದನ್ನೇ ಹೇಳಿದೆ. ಸರಿ ಸರಿ, ನಾನು ಓದ್ಕೋಬೇಕು. ಫೋನ್ ಇಡ್ತೀನಿ. ಒಂದ್ ನಿಮಿಷ. ಏನಮ್ಮ, ಬೇಗ ಹೇಳು, ನನ್ಗೆ ಹೊತ್ತಾಯ್ತು. ವೇದಿಕಾ, ನಮ್ ಸೂರ್ಯನ ಹೆಂಡತಿ ಆರ್ತಿ ಇದ್ದಾಳಲ್ಲ, ಅವಳ ಮೊಬೈಲ್ಗೆ ನೆನ್ನೆ ಒಂದು ಕಾಲ್ ಬಂದಿತ್ತು. ಆ ಹುಡುಗಿ ವಾಯ್ಸು ನಂಗೆ 2 ತರ ಕೇಳಿಸ್ತಾ ಇತ್ತು. ಒಂದು ಬೇರೆ ತರ, ಇನ್ನೊಂದು ಸೇಮ್ ನಿನ್ ವಾಯ್ಸ್ ತರನೇ. ಹೆಸರು ಒಂದೇ ಕಡೆ, ವೇದಿಕಾ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನಾದ್ರೂ ಅವಳಿಗೆ ಫೋನ್ ಮಾಡಿದ್ಯಾ? ಏನು, ನಾನು ಯಾಕೆ ಅವ್ರಿಗೆ ಫೋನ್ ಮಾಡಲಿ? ಫಸ್ಟ್ ಆಫ್ ಆಲ್ ಅವ್ರ ಪರಿಚಯನೇ ಇಲ್ಲ ನನಗೆ. ವೇದಿಕಾ, ಆ ಹುಡುಗಿ ವಾಯ್ಸು ಸೇಮ್ ನಿನ್ ವಾಯ್ಸ್ ತರನೇ ಇತ್ತು. ಅಮ್ಮ, ದಿಸ್ ಇಸ್ ಟೂ ಮಚ್. ನಮ್ಮ ವಾರ್ಡನ್ ವಾಯ್ಸು ನಿನ್ನ ವಾಯ್ಸ್ ಥರನೇ ಇದೆ. ಹಾಗಂತ ಅವ್ರನ್ನ ನೀನು ಅಂತ ಅನ್ಕೊಳಕ್ಕಾಗತ್ತಾ? ಒಬ್ರು ವಾಯ್ಸ್ ಥರ ಇನ್ನೊಂದು ವಾಯ್ಸ್ ಇರುತ್ತೆ. ನಿಂದೊಳ್ಳೆ ಕತೆ ಆಯ್ತು. ಅದು ಅಲ್ಲದೆ ಹೆಸರು ನಂದೇ ಅಂತ ಹೇಳ್ತಿದ್ಯಾ? ಅಲ್ಲ ಅಮ್ಮ, ನಾನು ಮಾಡೋ ಹಾಗಿದ್ರೆ ನಿಂಗೆ ಮಾಡ್ತೀನಿ. ಅವ್ರಿಗೆ ಯಾಕೆ ಮಾಡಕ್ ಹೋಗ್ಲಿ? ಒಂದ್ ವೇಳೆ ಮಾಡಿದ್ರು ನಿನ್ಗೆ ಹೇಳ್ದೆ ಇರ್ತೀನಾ?
ನೋಡಮ್ಮ, ಅವ್ರ ನಂಬರು ನನಗೆ ಗೊತ್ತಿಲ್ಲ, ಅವ್ರು ಯಾರು ಅಂತಾನೂ ನಂಗೆ ಗೊತ್ತಿಲ್ಲ. ಅಯ್ಯೋ ಹೌದಲ್ವಾ, ಬೇಜಾರು ಮಾಡ್ಕೋಬೇಡ ಪ್ಲೀಸ್, ಚೆನ್ನಾಗಿ ಓದ್ಕೋ. ಹಾಂ, ನಾನು ಫೋನ್ ಇಡ್ತೀನಿ, ಬಾಯ್. ಸದ್ಯ ಅಮ್ಮಂಗೆ ನನ್ನ ನಂಬರಲ್ಲಿ ಚೆಕ್ ಮಾಡಬೇಕು ಅಂತ ಹೊಳದೇ ಇಲ್ಲ. ಚೆಕ್ ಮಾಡಿಬಿಟ್ಟಿದ್ರೆ ನನ್ನ ಕತೆ ಅಷ್ಟೇ. ಎಂತ ಇನ್ಸಲ್ಟ್! ಎಂತೆಂಥ ಜನರಿರ್ತಾರೆ. ಅವ್ರೇನಾದ್ರೂ ನನ್ನ ಸುದ್ದಿಗೆ ಬರಬೇಕಿತ್ತು. ನಾನೇನು ಅಂತ ತೋರಿಸ್ತಾ ಇದ್ದೆ ಅವರಿಗೆ. ಯಾರೇನಂದ್ರೆ ಯಾರು ಬೈದ್ರಾ? ಬೈದ್ರು. ಯಾರು? ಇನ್ಯಾರು? ನಿಮ್ಮಣ್ಣ. ಏನೋ ನಮ್ಮಣ್ಣ ನಿನಗೆ ಬೈದ್ನಾ? ಯಾಕೆ? ಭಾಸ್ಕರ್, ನನಗೆ ಬೈದ್ರೆ ಬೇರೆ, ನಿನಗೆ ಬೈದ್ರೆ ಬೇರೆನಾ? ಅಲ್ಲ, ನಿಮ್ಮಣ್ಣ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ಸುಮ್ಮನೆ ಇದ್ದೆಲ್ಲ, ತಿರುಗಿಸಿ ಮಾತಾಡೋಕ್ಕಾಗಲ್ವಾ ನಿನಗೆ? ಅಂಥದ್ದೇನು ಮಾಡಿದೆ ನೀನು? ಇಲ್ಲ ರಾಕಿ, ತಪ್ಪು ನನ್ನ ಕಡೆನೂ ಇದೆ. ಆರ್ತಿ ಅದಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರಬೇಕಾದ್ರೆ ನಮ್ಮ ಮಾಮೂಲಿ ಕಂಪ್ನಿಯಿಂದ ಫಾರ್ ದ ಫಸ್ಟ್ ಟೈಮ್ ಒಂದು ದೊಡ್ಡ ಆರ್ಡರ್ ಬಂದಿತ್ತು. ಅವ್ರಿಗೆ ಟೆಸ್ಟೆಡ್ ಓಕೆ ಪೀಸ್ನ ಕಳಿಸೋದ್ರ ಬದಲು ಎಲ್ಲ ರಿಜೆಕ್ಟೆಡ್ ಪೀಸ್ ಕಳಿಸಿದ್ದೀನಿ. ಅದೇ ಪ್ರಾಬ್ಲಮ್. ಅಷ್ಟೇನಾ? ನಾನು ಏನಾಯ್ತು ಅಂತ ಅಂದ್ಕೊಂಡೆ. ಈಗೇನು ಅದೆಲ್ಲ ವಾಪಸ್ ತರಿಸಿ ಒಳ್ಳೆ ಪೀಸ್ನ ಕಳಿಸಿದ್ರೆ ಆಯಿತು, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ತಾನೇ? ಆ ಫೈಲ್ಸ್ ನಮ್ಮ ಹತ್ರ ಇದ್ದರೆ ಆ ಕೆಲಸ ಮಾಡ್ಬೋದಾಗಿತ್ತು ರಾಕಿ. ಆ ಫೈಲ್ಸಲ್ಲಿ ಎಲ್ಲ ಡೀಟೇಲ್ಸ್ ಇತ್ತು. ಆ ಕಂಪ್ನಿಯವ್ರು ಕೇಳಿದ್ರು ಅಂತ ಅಷ್ಟು ಫೈಲ್ಸ್ನ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಈಗ ಅಕಸ್ಮಾತ್ ಅವರು ನೀವು ಕಳಿಸಿರೋ ರಿಜೆಕ್ಟೆಡ್ ಪೀಸ್ಗಿಂತ ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಾವೇನು ಮಾಡೋಣ? ಚೆಕ್ ಮಾಡೋಣ ಅಂದರೆ ಫೈಲ್ ಕೂಡ ನಮ್ಮ ಹತ್ರ ಇಲ್ಲ. ಮೆಟೀರಿಯಲ್ ಕಾಸ್ಟ್ ಬೇರೆ ಟೆಂಡರ್ ಪ್ರೈಸ್ಗಿಂತ 1.5 ಪಟ್ಟು ಜಾಸ್ತಿ ಆಗಿದೆ. ಅದಕ್ಕೆ ಅದು ಹಾಸ್ಪಿಟಲ್ ಖರ್ಚು, ಮೆಟೀರಿಯಲ್ ಖರ್ಚು, ದುಡ್ಡು ಸಿಕ್ಕಾಬಟ್ಟೆ ಖರ್ಚಾಗಿದೆ ರಾಕಿ. ಏನಿಲ್ಲ ಅಂದರೂ 50 ಲಕ್ಷ ನನ್ನ ಕಡೆಯಿಂದ ಲಾಸ್ ಆಗಿದೆ. ಇರಬಹುದು, ನೀನು ತಪ್ಪು ಮಾಡಿರಬಹುದು. ಹಾಗಂತ 3ನೇ ವ್ಯಕ್ತಿಗಳಿಗೆ ಬೈಯೋ ಥರ ಬೈದ್ರೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತ ಹೇಳ್ತಾ ಇದ್ರು ನಿಮ್ಮಣ್ಣ. ಅವ್ರ ಹೆಂಡತಿ ಹಾಸ್ಪಿಟ್ಲಲ್ಲಿದ್ದಾಗ ಮನೆಯವರೆಲ್ಲ ಒದ್ದಾಡಕ್ಕೆ ಬೇಕಿತ್ತು. ಆದಿತ್ಯನ ಕೇಸ್ ಕೋರ್ಟಲ್ಲಿದ್ದಾಗ ಮನೆಯವ್ರು ಬೇಕಿತ್ತು. ಅವ್ರ ಹೆಂಡತಿ ಮಗನ ಕೇಳ್ಕೊಳ್ಳೋದಕ್ಕೆ ಶಶಾಂಕ್ ಹತ್ರ ಹೋಗೋದಕ್ಕೆ ಎಲ್ಲರೂ ಬೇಕಿತ್ತು. ಈಗ ಲಾಸ್ ಆದ ಕೂಡಲೇ ಯಾರು ಬೇಡ. ಅದಕ್ಕೆ ಹೇಳೋದು, ಯಾರ ದಾಕ್ಷಿಣ್ಯನೂ ಬೇಡ ಅಂತ. ಅಲ್ಲ ಭಾಸ್ಕರ್, ನೀನು ಅಷ್ಟೊಂದು ಓದಿದ್ರು ಇಲ್ಲೇ ಕೆಲಸ ಮಾಡ್ಬೇಕಾ ನೀನು? ನಿಮ್ಮಣ್ಣ ಹೊರಗಡೆ ಹೋಗಿದ್ರು ತಾನೇ ಕೆಲಸಕ್ಕೆ ಅಂತ, ಮತ್ತೆ ಯಾಕೆ ಬರ್ಬೇಕಿತ್ತು ಅವರು? ಅದೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ರಾಕಿ. ನನ್ನಿಂದ ತಪ್ಪಾಗಿದೆ ಅಷ್ಟೇ. ನೋಡ್ ಭಾಸ್ಕರ್, ನೀನೇನು ಮಾಡಬಾರದು ತಪ್ಪೇನು ಮಾಡಿಲ್ಲ. ತಪ್ಪೆಲ್ಲರೂ ಮಾಡ್ತಾರೆ. ತಪ್ಪು ಮಾಡ್ತಾ ಹೋದ್ರೆ ನಾವೆಲ್ಲ ದೇವರಾಗ್ಬಿಡ್ತೀವಿ. ಇಷ್ಟಕ್ಕೂ ಇದೆಲ್ಲ ಆಗಿದೆ ಯಾಕೆ ಹೇಳು? ಆರ್ತಿ ಅಕ್ಕ ಹಾಸ್ಪಿಟ್ಲಲ್ಲಿ ಇದ್ದಿದ್ದಕ್ಕೆ ತಾನೆ. ಇಲ್ಲಾಂದ್ರೆ ಎಲ್ಲ ಸರಿಯಾಗಿ ನಡೀತಾ ಇತ್ತು. ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ ಆದ್ರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳಿ. ಲಾಭ ಆದಾಗ ಒಂದೇ ಒಂದು ಒಳ್ಳೆ ಮಾತಾಡಲ್ಲ, ಅದೇ ಲಾಸ್ ಆಗ್ಬಿಟ್ರೆ ಬೈಗಳು ಸುರಿಮಳೆ. ನೀನೇನೇ ಹೇಳು, ನಿಮ್ಮ ಅಣ್ಣ ಮಾತಾಡಿದ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಒಳ್ಳೇದಾದಾಗೆಲ್ಲ ನನ್ನ ಪಾಲು, ಕೆಟ್ಟದಾದಾಗೆಲ್ಲ ನಿನ್ ಸೋಲು ಅಂತ ಹೇಳ್ತಾರೆ. ಯಾಕೆ ಸೂರ್ಯರೇ ತುಂಬ ಟೆನ್ಷನಲ್ಲಿ ಇರೋ ಹಾಗಿದೆ? ಏನಾಯ್ತು? ಏನಿಲ್ಲ ಆರ್ತಿಯವ್ರೆ, ಕೆಲವು ಫೈಲ್ಸ್ನ ನೋಡಬೇಕಾಯಿತು, ಕೆಲವು ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಬೇಕಾಯಿತು. ನಮ್ಮ ಕೆಲಸ ನಾವೇ ಮಾಡಬೇಕಲ್ವಾ, ಬೇರೆಯವ್ರನ್ನ ನಂಬೋಕ್ಕಾಗಲ್ಲ ನೋಡಿ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ? ನಂಬಿಕೆ ಇಲ್ದಿದ್ರೆ ವ್ಯವಹಾರ ಮಾಡೋದೇ ಕಷ್ಟ ಆಗುತ್ತೆ, ಜೊತೆಗೆ ಜೀವನ ಮಾಡೋದು ಕಷ್ಟ. ನಂಬಿದ್ರು ಜೀವನ ಮಾಡೋದು ಕಷ್ಟ ಆಗುತ್ತೆ ಆರ್ತಿಯವ್ರೆ ಅಲ್ವಾ? ಕೆಲವು ಸಲ ನಂಬಿದ್ರು ನಮ್ಮದೇ ಇರೋರಾಗಿರ್ಬೇಕು. ಇನ್ನು ಕೆಲವು ಸಲ ನಮ್ಮದೇ ಇದ್ರೂ ನಮ್ಮದವ್ರಾಗೆ ನಟಿಸ್ತಾ ಇರಬೇಕು. ಅದೇ ಜೀವನ. ಈಗ ನೀವು ಸ್ವಲ್ಪ ಹೊತ್ತಿನ ಮುಂಚೆ ಭಾಸ್ಕರನ ಹತ್ರ ಮಾತಾಡಿದ್ರಾ?
ಹೌದು. ಮಾತಾಡಿದ್ರು ಅಥವಾ ಅವನಿಗೆ ಬೈದ್ರು? ಯಾಕೆ ಕೇಳ್ತಾ ಇದ್ದೀರಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಬೈದೆ. ಯಾಕೆ ಬೈಬಾರ್ದ? ಹಾಗಲ್ಲ, ನೀವು ಅವ್ರ ಅಣ್ಣ ಆಗಿ ತಮ್ಮನಿಗೆ ಬೈಯೋದು ತಪ್ಪಲ್ಲ. ಆದರೆ ಕಾರಣ ಏನು ಅಂತ ಕೇಳ್ಬೋದಾ? ಆರ್ತಿಯವರ, ನಾನು ಕಾರಣ ಇಲ್ಲದೆ ಯಾವತ್ತೂ ಯಾರ ಹತ್ರನೂ ಮಾತಾಡಲ್ಲ, ಯಾರಿಗೂ ಬೈಯೋದು ಇಲ್ಲ. ಇವತ್ತು ಅವನು ಮಾಡಿರೋ ಬೇಜವಾಬ್ದಾರಿ ತಂದಿಂದ ನಮಗೆ 50 ಲಕ್ಷ ಲಾಸ್ ಆಗಿದೆ. ಅದವನು ಗೊತ್ತಾಗಬೇಕು. ಅದ್ರ ಬದಲು ಅವ್ನು ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಅವ್ನು ಬುದ್ಧಿ ಕಲಿಯೋದು ಯಾವಾಗ? ಬುದ್ಧಿ ಕಲೀಲಿ ಅಂತ ಬೈದೆ. ತಪ್ಪಾ? ತಪ್ಪಲ್ಲ. ಆದರೆ ನಿಮಗೆ ನನಗಿಂತ ದುಡ್ಡೇ ಹೆಚ್ಚಾಯ್ತಲ್ವಾ?